ಸಾಫ್ಟ್ ಆದ ಬಾಯಲ್ಲಿಟ್ಟರೆ ಕರಗುವಷ್ಟು ಮೃದುವಾಗಿರುವ ರವೆ ಲಾಡು ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ರವಾ ಲಾಡುನ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಕಟ್ ಮಾಡಿರುವ ಗೇರು ಬೀಜನ ಸೇರಿಸಿ ಗೇರು ಬೀಜ ಹೊಂಬಣ್ಣಕ್ಕೆ ತಿರುಗುವವರೆಗೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು. ನಂತರ 2 ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿನ ಸೇರಿಸಿ 1 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಬೇಕು. ಈಗ ಅದೇ ಪ್ಯಾನ್ಗೆ 1/3 ಕಪ್ ಆಗುವಷ್ಟು ತುಪ್ಪನ ಸೇರಿಸಿ ಇದಕ್ಕೆ 2 ಕಪ್ ಗೋಧಿ ರವಾನ ಆ್ಯಡ್ ಮಾಡಿ ಸುಮಾರು 6 ರಿಂದ 7 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಳಬೇಕು. ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೊಕೊನಟ್ನ ಆ್ಯಡ್ ಮಾಡಿ 2 ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು. ಡೆಸಿಕೇಟೆಡ್ ಕೊಕೊನಟ್ ಅನ್ನು ಸೇರಿಸುವುದು ಕಂಪ್ಲೀಟ್ ಆಪ್ಷನಲ್. ಈಗ ಒಂದು ಪ್ಯಾನ್ಗೆ 2 ಕಪ್ ಸಕ್ಕರೆ ಹಾಗೂ 3/4 ಕಪ್ ನೀರನ್ನು ಸೇರಿಸಿ ಸಕ್ಕರೆ ಕರಗುವವರೆಗೆ ಲೋ ಫ್ಲೇಮಲ್ಲಿ ಕಾಯಿಸಿಕೊಳ್ಳಬೇಕು. ನಂತರ ಮೀಡಿಯಂ ಫ್ಲೇಮ್ನಲ್ಲಿ 1 ಎಳೆ ಪಾಕ ಬರುವವರೆಗೂ ಇದನ್ನು ಕುದಿಸಿಕೊಳ್ಳಬೇಕು. 1 ಎಳೆ ಪಾಕ ಬಂದ ಕೂಡಲೇ ಇದಕ್ಕೆ ಹುರಿದಿರುವಂತಹ ರವಾನ ಆ್ಯಡ್ ಮಾಡಿ ಚೆನ್ನಾಗಿ ಸ್ಟರ್ ಮಾಡಿ. ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ. ಈ ಮಿಕ್ಸ್ಚರ್ನ ಸುಮಾರು 5 ನಿಮಿಷಗಳವರೆಗೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಗೂ ಹುರಿದಿಟ್ಟುಕೊಂಡಿರುವ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಕೈಗೆ ಸ್ವಲ್ಪ ತುಪ್ಪನ ಸವರಿಕೊಂಡು ರವಾ ಲಾಡು ಮಿಕ್ಸ್ಚರ್ ಸ್ವಲ್ಪ ಬಿಸಿ ಇರುವಾಗಲೇ ರವೆ ಉಂಡೆನ ಕಟ್ಟಬೇಕು. ಮಿಕ್ಸ್ಚರ್ ತಣ್ಣಗಾದರೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಸಾಧ್ಯವಾದಷ್ಟು ಬೇಗನೆ ಎಲ್ಲ ಲಾಡುಗಳನ್ನು ಕಟ್ಟಿ ರೆಡಿ ಮಾಡ್ಕೋಬೇಕು. ಬಾಯಲ್ಲಿಟ್ಟರೆ ಕರಗುವಷ್ಟು ರುಚಿಕರವಾದ ಹಾಗೂ ಮೃದುವಾದ ರವೆ ಲಾಡು ಈಗ ರೆಡಿಯಾಗಿದೆ.